ನಮಸ್ಕಾರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 20 ರಿಂದ 70ನೇ ವಯಸ್ಸಿನವರೆಗೂ ಸಹ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದರಲ್ಲೂ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ನ ಸಂಖ್ಯೆ ಹೆಚ್ಚಾಗ್ತಾ ಇದೆಯಂತೆ. ಹಾಗಾದ್ರೆ ಯಾಕೆ ಚಳಿಗಾಲದಲ್ಲಿ ಹೃದಯಾಘಾತದ ಸಮಸ್ಯೆ ಕಂಡು ಬರುತ್ತೆ? ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾವೇರಿ ಆಸ್ಪತ್ರೆಯ ಡಾಕ್ಟರ್ ಜ್ಞಾನದೇವ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ವಿಂಟರ್ ಏನು ಶುರು ಆಗಿದೆ. ವಿಂಟರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ವಿಂಟರ್ ಅಲ್ಲೇ ಜಾಸ್ತಿ? ಡೆಫಿನೆಟ್ಲಿ ಇವಾಗ ಚಳಿಗಾಲ ಶುರುವಾಗ್ತಾ ಇರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಹೃದಯಾಘಾತ ಆಗಲಿ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಹೃದಯ ವೈಫಲ್ಯ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಆಮೇಲೆ ನಾನಾ ಕಾರಣದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಇರ್ತವೆ. ಡೆಫಿನೆಟ್ಲಿ ಅದು ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಕಾಮನ್ಲಿ ನಾವೇನು ನೋಡ್ತೀವಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ, ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಇಲ್ಲ ಹೃದಯ ವೈಫಲ್ಯ ಆರ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಇವೆರಡು ತುಂಬ ನಾವು ಕಾಮನ್ನಾಗಿ ಜಾಸ್ತಿ ಪೇಷಂಟ್ಸ್ಗಳಲ್ಲಿ ಜಾಸ್ತಿ ಇದರಲ್ಲಿ ನಾವು ನೋಡ್ಬೋದು. ಯಾಕೆ ಈ ಥರ ಈ ಚಳಿಗಾಲದಲ್ಲಿ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟದ ಕಾಯಿಲೆಗಳು ಜಾಸ್ತಿ ಆಗ್ತವೆ? ಎರಡು ವಿಧವಾದ ಕಾರಣಗಳಿದ್ದಾವೆ. ಒಂದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದ ಕೆಲವು ಕಾರಣಗಳು, ಇನ್ನೊಂದು ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದ ಕಾರಣಗಳು. ದೇಹಕ್ಕೆ ಏನಂದರೆ, ಇವಾಗ ಚಳಿಗಾಲದಲ್ಲಿ ಏನಾಗುತ್ತೆ, ನಮ್ಮ ಎದೆ ಮೇಲೆ, ಹಾರ್ಟಿನ ಮೇಲೆ, ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ನಮ್ಮ ಈ ನಮ್ಮ ದೇಹದ ತಾಪಮಾನ ಕಾಪಾಡಿಕೊಳ್ಳಲು, ಲೈಕ್ ಚಳಿ ಇರುತ್ತೆ ಆಚೆ ತುಂಬ, ನಮ್ಮ ದೇಹದಲ್ಲೂ 37 ಡಿಗ್ರಿ ತಾಪಮಾನ ಯಾವಾಗಲೂ ಕಾಪಾಡ್ಕೊಂಡಿರ್ಬೇಕು. ಅದು ಕಾಪಾಡಿಕೊಳ್ಳಲು ನಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗಬೇಕು ನಮ್ಮ ಚಳಿಗಾಲದಲ್ಲಿ. ಈ ಮೆಟಬಾಲಿಸಮ್ ಜಾಸ್ತಿ ಆಗಲಿಕ್ಕೆ ಏನಾಗುತ್ತೆ, ಹಾರ್ಟ್ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನಮ್ಮ ಚರ್ಮದಲ್ಲಿರೋ ರಕ್ತನಾಳಗಳು ಏನಾಗುತ್ತೆ, ದೇಹದಲ್ಲಿರೋ ತಾಪಮಾನನ ಆಚೆ ಕಡೆ ಹೋಗದಂಗೆ ತಡೆಯಲು ಅದು ಸಂಕುಚಿತಗೊಳ್ಳುತ್ತೆ, ಅಂದರೆ ಕಾಂಟ್ರಾಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಬ್ಲಡ್ ಪ್ರೆಷರ್, ನಮ್ಮ ದೇಹದ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್. ಇದರಿಂದನೂ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನೊಂದು, ನಾವು ಈ ಚಳಿಗಾಲದಲ್ಲಿ ಜಾಸ್ತಿ ನೀರು ಕುಡಿಯೋದಿಲ್ಲ. ನೀರು ಕುಡಿದಲೇ ಇರೋದ್ರಿಂದ ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ, ಈ ಡಿಹೈಡ್ರೇಷನ್ದ ರಕ್ತ ಜಾಸ್ತಿ ತಿಕ್ಕಾಗುತ್ತೆ. ಇದರಿಂದ ರಕ್ತ ಹೆಪ್ಪುಗಟ್ಟುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು, ಕೆಲವಾರು ಕೆಮಿಕಲ್ಸ್ಗಳು ಉತ್ಪಾದನೆ ಆಗುತ್ತೆ ಈ ಚಳಿಗಾಲದಲ್ಲಿ ನಮ್ಮ ಈ ಚಳಿಗೋಸ್ಕರ. ಸೊ ಈ ಕೆಮಿಕಲ್ಸಿಂದ ಏನಾಗುತ್ತೆ, ನಮ್ಮ ರಕ್ತ ಹೆಪ್ಪುಗಟ್ಟುವಿಕೆ, ಅದರೊಂದು ಏನಿದೆ ಕ್ಲಾಟಿಂಗ್ ಮೆಕ್ಯಾನಿಸಮ್, ಅದು ಜಾಸ್ತಿ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಇನ್ನೊಂದು, ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು. ಏನಪ್ಪ, ನಮ್ಮ ಚಳಿಗಾಲದ ನಾವು ಏನು ಮಾಡ್ತೀವಿ, ಜಾಸ್ತಿ ಆಚೆ ಕಡೆ ವ್ಯಾಯಾಮ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಚಳಿ ಅಂತ ಏನು ಮಾಡ್ತೀವಿ, ಮನೇಲೇ ಕೂತಿರ್ತೀವಿ. ಅದು ಅಂದರೆ ಇದೊಂದು. ಇನ್ನೊಂದು, ನಮ್ಮ ಈ ಧೂಮಪಾನ ಮತ್ತು ಮದ್ಯಪಾನ ಈ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ, ತುಂಬ ಚಳಿ ಇದೆಯಪ್ಪ ಸ್ಮೋಕಿಂಗ್ ಮಾಡೋಣ, ಇಲ್ಲ ತುಂಬ ಚಳಿ ಇದೆಯಪ್ಪ ಒಂದು ಜಾಸ್ತಿ ಮದ್ಯಪಾನ ಮಾಡೋದಕ್ಕೆ ಏನಾಗುತ್ತೆ, ಈ ಧೂಮಪಾನ ಮಾಡೋದ್ರಿಂದ ಆಲ್ರೆಡಿ ಚಳಿಗಾಲದಲ್ಲಿ ತುಂಬ ವಾಯುಮಾಲಿನ್ಯದ ಎಫೆಕ್ಟ್ ಜಾಸ್ತಿ ಇರುತ್ತೆ ನಮ್ಮ ದೇಹದ ಮೇಲೆ. ಅದ್ರ ಜೊತೆಗೆ ಜಾಸ್ತಿ ಧೂಮಪಾನ ಮಾಡೋದ್ರಿಂದ ಹಾರ್ಟ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗೋ ಸಾಧ್ಯತೆ ಭಾಳ ಇರುತ್ತೆ. ಇನ್ನೊಂದು, ಮದ್ಯಪಾನ ಕೂಡ ಜಾಸ್ತಿ ಜನರು, ಬಿಕಾಸ್ ಚಳಿ ಇರೋದ್ರಿಂದ ಮದ್ಯಪಾನ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಮದ್ಯಪಾನದಿಂದ ಏನಾಗುತ್ತೆ, ಒಂದು ಸೂಡೋ ಅಂದರೆ ಫಾಲ್ಸ್ ಸೆನ್ಸ್ ಆಫ್ ಹೀಟ್ ಅಂತ ನಾವು ಹೇಳ್ತೀವಿ, ಬೆಚ್ಚಗೆ ಆಗೋದು. ಅದು ಆ್ಯಕ್ಚುಲಿ ಅದು ಹೀಟ್ ಆಗೋದಿಲ್ಲ ಬಾಡಿ. ಈ ಮದ್ಯಪಾನದಿಂದ ಬರೀ ನಮ್ಮ ಮೇಲಿನ ಪದ, ನಮ್ಮ ಸ್ಕಿನ್ ಟೈಪ್ ಇದರಲ್ಲಿ ಮಾತ್ರ ನಮಗೆ ಬೆಚ್ಚಗಾಗೋ ಇದು ಅನಿಸುತ್ತೆ. ಬಟ್ ಒಳಗಡೆ, ನಮ್ಮ ದೇಹದ ಒಳಗಡೆ ಏನಾಗುತ್ತೆ, ನಮ್ಮದು ಟೆಂಪ್ರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಕೂಡ ರಕ್ತನಾಳಗಳು ಸಂಕುಚಿತಗೊಂಡು ಪ್ರೆಷರ್ ಜಾಸ್ತಿಯಾಗಿ ಹಾರ್ಟ್ ಮೇಲೆ ಒತ್ತಡ ಬೀಳೋ ಸಾಧ್ಯತೆ ಇರುತ್ತೆ. ಇನ್ನೊಂದು, ನಾವು ಈ ಚಳಿಗಾಲದಲ್ಲಿ ನಾವು ಆಹಾರ ಪದ್ಧತಿ, ತುಂಬ ಚಳಿ ಇದೆ ಅಂತ ತುಂಬ ಕರೆದಿರೋ ಪದಾರ್ಥ, ಫ್ರೈಡ್ ಆಗಿರೋ ಪದಾರ್ಥ, ಆಮೇಲೆ ತುಂಬ ಸಾಲ್ಟಿ ಫುಡ್ಸ್ ಜಾಸ್ತಿ ತೊಗೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹದ ಮೇಲೆ ಹೃದಯದ ಮೇಲೆ ಒತ್ತಡ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಲಿ, ಇಲ್ಲ ಹಾರ್ಟ್ ಫೇಲ್ಯೂರ್ ಆ ಹೃದಯ ವೈಫಲ್ಯ ಆಗಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಚಳಿಗಾಲದಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಅದರಲ್ಲೂ ಯಾವುದು ಹೆಚ್ಚಾಗಿ ಕಾಮನ್ ಆಗಿ ಕಂಡು ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಬಿಟ್ಟು? ಹಾರ್ಟ್ ಅಟ್ಯಾಕ್ ಒಂದು. ಇನ್ನೊಂದು, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಹಾರ್ಟ್ ಫೇಲ್ಯೂರ್ ಹೃದಯ ವೈಫಲ್ಯತೆ. ಹೃದಯ ವೈಫಲ್ಯತೆ ಅಂದರೆ ಏನಾಗುತ್ತೆ, ಕೆಲಸದ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹಾರ್ಟ್ ವೀಕ್ ಆಗಿರುತ್ತೆ. ಪಂಪ್ ಇದೆ, ಹಾರ್ಟಿದ ಒಂದು ಪಂಪ್ ಇದ್ದಂಗೆ, ಬ್ಲಡ್ ಇದು ಪಂಪ್. ಸೊ ಅದು ಪಂಪ್ ವೀಕ್ ಆಗ್ತಾ ಹೋದಾಗ ಕೆಲಸ ಏನಾಗುತ್ತೆ, ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆದಾಗ, ಆಲ್ರೆಡಿ ವೀಕ್ ಆಗಿರೋ ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆದಾಗ ಫೇಲ್ಯೂರ್ ಜಾಸ್ತಿ ಆಗುತ್ತೆ. ಏನಪ್ಪ ಇದ್ರ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಉಸಿರಾಟ ತೊಂದರೆ ಜಾಸ್ತಿ ಆಗೋದು. ಆಮೇಲೆ ಇನ್ನೊಂದು ಕಾರಣ ಅಂದರೆ, ಈ ಚಳಿಗಾಲದಲ್ಲಿ
ನಮಗೆ ಈ ಲಂಗ್ಸ್ಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೋಂಕು ಲಂಗ್ಸ್ಗೆ ಸೋಂಕು ತಟ್ಟುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಥರ ಆದಾಗ ನಮ್ಮ ರಕ್ತದಲ್ಲಿ ಆಕ್ಸಿಜನ್ ಕಮ್ಮಿಯಾಗಿ ಇಲ್ಲ ಜಾಸ್ತಿ ಹಾರ್ಟ್ ಜಾಸ್ತಿ ಕೆಲಸ ಮಾಡೋ ಸಂದರ್ಭ ಬಂದಾಗ ಈ ಥರ ಹೃದಯ ವೈಫಲ್ಯತೆ ಜಾಸ್ತಿ ಆಗುತ್ತೆ. ಇನ್ನೊಂದು ಕೆಲವಾರು ಕಾಯಿಲೆಗಳು ಅಂದರೆ ಹೃದಯ ಸ್ತಂಭನ ಅಂತ ನಾವು ಹೇಳ್ತೀವಿ, ಸಡನ್ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ, ಹೃದಯ ಸ್ತಂಭನ ಅಂತ. ಸೊ ಇದು ಕೂಡ ಭಾಳ ಕಾಮನ್, ಎಸ್ಪೆಷಲಿ ಮುಂಚೆ ಹಾರ್ಟ್ ತೊಂದರೆ ಇದ್ದವರಿಗೆ ಈ ಥರ ಇದ್ದಾಗ ಹೃದಯ ಸ್ತಂಭನ, ಕೆಲವು ಸಲ ಅರಿದ್ಮಿಕ್ ಡಿಸಾರ್ಡರ್ಸ್ ಅಂತ ಹೃದಯದ ಒಂದು ರಿದಮ್ ಡಿಸ್ಟರ್ಬೆನ್ಸಸ್ ಅಂತ ನಾವು ಹೇಳ್ತೀವಿ. ಹೃದಯ ತೀರಾ ಫಾಸ್ಟಾಗಿ ಓಡ್ಕೊಳ್ಳೋದು, ಕೆಲವು ಸಲ ತೀರಾ ಏರುಪೇರಾಗಿ ಓಡ್ಕೊಳ್ಳೋದು, ಆ ಥರ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಡಾಕ್ಟರ್, ಹಾಗಾದರೆ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಇರೋರು, ಕೆಲವೊಬ್ಬರಿಗೆ ಸರ್ಜರಿ ಆಗಿರುತ್ತೆ ಅಥವಾ ಏನೋ ಸಮಸ್ಯೆ ಇರುತ್ತೆ, ಅವರು ಚಳಿಗಾಲದಲ್ಲಿ ತುಂಬಾ ಹಾಗಾದರೆ ಕೇರ್ ಮಾಡಬೇಕಾಗುತ್ತೆ. ಡೆಫಿನೆಟ್ಲಿ ಯಾರೇ ಆಗಲಿ, ಎಸ್ಪೆಷಲಿ ಹೃದಯಕ್ಕೆ ಸಂಬಂಧಪಟ್ಟಿದ್ದರೋರಾಗಲಿ, ಹೃದಯ ತೊಂದರೆ ಇರೋರ ಮುಂಚೆ ಅವರು ತುಂಬ ಹುಷಾರಾಗಿ ಈ ಚಳಿಗಾಲದಲ್ಲಿ ಇರಬೇಕಾಗತ್ತೆ. ಇನ್ನೊಂದು ಕೆಲವು ಸಲ ಏನೂ ತೊಂದರೆ ಇರೋದಿಲ್ಲ ಆ್ಯಕ್ಚುಲಿ ಹೃದಯಕ್ಕೆ ಸಂಬಂಧಪಟ್ಟದ್ದು, ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಲೈಕ್ ವಯಸ್ಸಾಗಿರೋರು, ತುಂಬ ವರ್ಷದಿಂದ BP ಶುಗರ್ ಇರೋರು, ಇಲ್ಲ ಕಿಡ್ನಿ ತೊಂದರೆ ಇರೋರು, ಈ ಥರ ಎಲ್ಲ ಅವ್ರಿಗೆ ಜಾಸ್ತಿ ರಿಸ್ಕ್ ಇರುತ್ತೆ. ನಾವು ಏನು ಹೇಳ್ತೀವಿ ಅಂದರೆ, ಈ ಚಳಿಗಾಲದಲ್ಲಿ ಒಂದು 25 to 30% ಶೇಕಡ 25 to 30% ರಿಸ್ಕ್ ಜಾಸ್ತಿ ಇರುತ್ತೆ. ಪ್ರತಿ ಡಿಗ್ರಿ ಟೆಂಪ್ರೇಚರ್ ನಮ್ಮ ಎನ್ವಿರಾನ್ಮೆಂಟಲ್ಲಿ ಪ್ರತಿ ಡಿಗ್ರಿ ಟೆಂಪ್ರೇಚರ್ ಕಮ್ಮಿ ಆದಾಗ 2% ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಯಾರಪ್ಪ ಅಂದರೆ ಲೈಕ್ ಏಜ್ ಆಗಿರೋರು ಹೇಳ್ತಾರೆ, ಲೈಕ್ ಆಲ್ರೆಡಿ ಮುಂಚೆ ಏನೋ ಬೈಪಾಸ್ ಸರ್ಜರಿ ಆಗಿರೋರು, ಇಲ್ಲ ಹಾರ್ಟ್ ವೀಕ್ ಇರೋರು, ಇಲ್ಲ ಮುಂಚೆ ಎಂಜಿಯೋಪ್ಲಾಸ್ಟಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಎಂಜಿಯೋಪ್ಲಾಸ್ಟಿ ಆಗಿರೋರು, ತುಂಬ ರಿಸ್ಕ್ ಇರೋರು, BP ಶುಗರು, ಸ್ಮೋಕಿಂಗ್ ಮಾಡ್ತಾ ಇರೋರು, ಈ ಥರ ಎಲ್ಲ ಜಾಸ್ತಿ ಈ ಥರ ವ್ಯಕ್ತಿಗಳಿಗೆ ಜಾಸ್ತಿ ಈ ಥರ ಪ್ರಾಬ್ಲಮ್, ಹಾರ್ಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಡಾಕ್ಟರ್, ಇದಕ್ಕೇನು ಏಜ್ ಲಿಮಿಟ್ ಅಂತ ಇರೋದಿಲ್ವಾ? ಅಂದರೆ ಚಿಕ್ಕ ವಯಸ್ಸಲ್ಲೂ ಸಹ ಆಗುತ್ತಾ ಚಳಿಗಾಲದಲ್ಲಿ ಹೃದಯಕ್ಕೆ ಸಂಬಂಧ? ಚಿಕ್ಕ ವಯಸ್ಸಲ್ಲೂ ಎಫೆಕ್ಟ್ ಆಗುತ್ತೆ. ಇವಾಗ ಎಲ್ಲರಿಗೂ ಏನು ಚಳಿಗಾಲ ಇಲ್ಲ ಅಂದ್ರೂ ಚಿಕ್ಕ ವಯಸ್ಸಲ್ಲಿ ನಾವು ಹೃದಯಾಘಾತ ಅಂತ ಎಲ್ಲ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀವಿ. 20 ವರ್ಷ ಆದಮೇಲೆ ಯಾರಿಗೇ ಆಗಲಿ ಬರ್ಬೋದು. ಸೊ ದೆನ್ ಕಾಮನ್, ತುಂಬ ರೇರ್ ತೊಂದರೆ ಅಲ್ಲ ಹಾರ್ಟ್ ಅಟ್ಯಾಕ್ 20 ವರ್ಷ ಆದಮೇಲೆ. ಸೊ ಯಾರಿಗೆ ಬೇಕಾದರೂ ಬರ್ಬೋದು. ಸೊ ಡೆಫಿನೆಟ್ಲಿ ಚಿಕ್ಕ ವಯಸ್ಸಲ್ಲಿರೋರ್ಗೂ ಬರೋ ಸಾಧ್ಯತೆ ಇದೆ. ಡಾಕ್ಟರ್, ಹಾಗಾದರೆ ಚಳಿಗಾಲದಲ್ಲಿ ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕಾಗತ್ತೆ? ದಟ್ಸ್ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಚಳಿಗಾಲದಲ್ಲಿ ಏನಕ್ಕೆ ಕಾರಣ ನಾವು ಹೇಳಿದ್ದೀನಿ ಕಾರಣಗಳು, ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಏನಂದರೆ ಈ ಚಳಿಗಾಲದಲ್ಲಿ ತೀರಾ ಚಳಿ ಇದ್ದಾಗ ಏನದು ವ್ಯಾಯಾಮ ಮಾಡಲೇಬೇಕು. ತೀರಾ ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ ತುಂಬ ಚಳಿ ಇದ್ದಾಗ, ಆಚೆ ಕಡೆ ತುಂಬ ಕೊರಿತಾ ಇರಬೇಕಾದ್ರೆ ಆದಷ್ಟು ಅವಾಯ್ಡ್ ಮಾಡಬೇಕು ವ್ಯಾಯಾಮ ಮಾಡೋದು. ಆಮೇಲೆ ತುಂಬ ಲಾಂಗ್ ಟರ್ಮ್, ಪ್ರೊಲಾಂಗ್ಡ್ ವ್ಯಾಯಾಮ ಅಂದರೆ ಗಂಟೆಗಟ್ಟಲೆ, ಅರ್ಧ ಗಂಟೆ 1 ಗಂಟೆ ಹೊತ್ತು ವ್ಯಾಯಾಮ ಕಂಟಿನ್ಯೂಸ್ ಆಗಿ ಮಾಡೋದು ಸೂಕ್ತ ಅಲ್ಲ. ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಈ ಧೂಮಪಾನ, ಮದ್ಯಪಾನ ಜಾಸ್ತಿ ಮಾಡೋದು ತುಂಬ ಒಳ್ಳೆಯದಲ್ಲ. ಆಮೇಲೆ ಇನ್ನೊಂದು, ಆಚೆ ಕಡೆ ಹೋಗಬೇಕಾದ್ರೆ ಯಾರೇ ಆಗಲಿ, ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ, ತುಂಬ ಚಳಿ ಇರಬೇಕಾದ್ರೆ ಆದಷ್ಟು ನಮ್ಮ ಬಟ್ಟೆ, ಉಲ್ಲನ್ ಬಟ್ಟೆಗಳು ಹಾಕ್ಕೊಳ್ಳೋದು, ಟೋಪಿ ಹಾಕ್ಕೊಳ್ಳೋದು, ಮಫ್ಲರ್ ಹಾಕ್ಕೊಳ್ಳೋದು, ಸ್ವೆಟರ್ ಹಾಕ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ತಾಪಮಾನ ಏರುಪೇರು ಅಷ್ಟೊಂದು ಆಗೋದಿಲ್ಲ. ಇದರಿಂದ ದೇಹದಲ್ಲಿ ಚೇಂಜಸ್ ಕೂಡ, ಹಾರ್ಟಿನ ಮೇಲೆ ಒತ್ತಡ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ಅಂದರೆ ಸಡನ್ನಾಗಿ ಚೇಂಜಸ್ ಮಾಡ್ಕೊಳ್ಳೋದು. ನಾವು ಫಾರ್ ಎಕ್ಸಾಂಪಲ್, ನಾವು ಮನೆಯೊಳಗೆ ಬೆಚ್ಚಗಿರ್ತೀವಿ, ಸಡನ್ನಾಗಿ ಆಚೆ ಕಡೆ ಚಳಿಯಾಗಿ ಏನೂ ಇಲ್ದಲೆ, ಏನೂ ಪ್ರಿಕಾಷನ್ಸ್ ಇಲ್ದಲೆ ಆಚೆ ಕಡೆ ಹೋಗೋದು, ಸಡನ್ನಾಗಿ ಏರ್ಪೇರ್ ಆಗೋದು, ಟೆಂಪ್ರೇಚರ್ಲಿ ಏರ್ಪೇರ್ ಆಗೋದು. ಬೆಚ್ಚಗಿದ್ದ ಕಡೆ ಸಡನ್ನಾಗಿ ತುಂಬ ಶೀತಲ ಟೆಂಪ್ರೇಚರ್ಗೆ ಹೋಗೋದು. ಆ ಥರ ಆದಾಗ ದೇಹದಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಸಡನ್ನಾಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಫುಡ್ ಕೂಡ ತುಂಬ ಇಂಪಾರ್ಟೆಂಟ್. ಇಮ್ಯುನಿಟಿ ಬೂಸ್ಟರ್ ಫುಡ್ಗಳು, ಎಸ್ಪೆಷಲಿ ತರಕಾರಿ, ಆಮೇಲೆ ಹಣ್ಣುಗಳು ಜಾಸ್ತಿ ತಿನ್ನೋದು, ಈ ಥರ ಮಾಡೋದ್ರಿಂದ, ಹೋಲ್ ಫುಡ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ BP ಈ ಥರ ಇದರಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಚಳಿಗಾಲದಲ್ಲಿ BP ಕೆಲವ್ರಿಗೆ. ಸೊ ನಾನು ಮುಂಚೆ ಹೇಳಿರೋ ರೀತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಡಿಯೋ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ವಿರಾಮದ ನಂತರ ಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ಡಾಕ್ಟರ್, ನಾವು ವಿಂಟರಲ್ಲಿ ಬರುವಂತಹ ಹಾರ್ಟ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗಾದರೆ ಬೇರೆ ಸೀಸನ್ಗೂ ಈ ಸೀಸನ್ಗೂ ಬರುವಂತಹ ಹೃದಯ ಸಮಸ್ಯೆಗಳಿಗೆ ಏನಾದರೂ ವ್ಯತ್ಯಾಸ ಕಂಡು ಬರುತ್ತಾ ಅಥವಾ ಲಕ್ಷಣಗಳೇ ಕಂಪ್ಲೀಟಾಗಿ ಚೇಂಜ್ ಇರುತ್ತಾ? ಇಲ್ಲ, ಲಕ್ಷಣಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದ್ನಲ್ಲ, ಒಂದು ಹೃದಯಾಘಾತ, ಒಂದು ಹೃದಯ ವೈಫಲ್ಯ. ಹೃದಯಾಘಾತದ ಲಕ್ಷಣಗಳು ಏನು? ಎದೆನೋವು. ಸೊ ಈ ಥರ ವಿಷಯದಲ್ಲಿ ಎಸ್ಪೆಷಲಿ ಈ ಎದೆನೋವು ಕಾಮನ್ ಆಗಿ ಬರೋದು ಎದೆನೋವು ಜೊತೆಯಲ್ಲಿ ತುಂಬ ಬೆವರು ಬರೋದು ನಾವು ನೋಡ್ತೀವಿ. ಇದು ಟಿ ವಿಲಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಸಲ ಎದೆನೋವು ಜೊತೆ ಬೆವರು ಬರೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಆಮೇಲೆ ಥರ ವಾಂತಿ ಬಂದಂಗೆ ಆಗೋದು, ವಾಂತಿ ಬರೋದು, ಸುಸ್ತಾಗೋದು, ಈ ಥರ ಎಲ್ಲ ತಲೆ ಸುತ್ತು ಬರೋದು, ತಲೆ ಸುತ್ತು ಬಂದು ಬೀಳೋದು, ಇದೆಲ್ಲ ಕಾಮನ್. ಸೊ ಇದು ವಿಂಟರಲ್ಲೇ ಆಗಲಿ, ಸಮ್ಮರಲ್ಲೇ ಆಗಲಿ, ಇಲ್ಲ ಬೇರೆ ಸೀಸನಲ್ಲೇ, ಇದೆಲ್ಲ ಕಾಮನ್. ಬಟ್ ನಾವು ಏನು ಮಾಡಬೇಕು ವಿಂಟರಲ್ಲಿ ಅಂತ ಹೇಳಿದ್ರೆ, ಈ ಥರ ತೊಂದರೆಗಳು ಜಾಸ್ತಿ ಕಾಣಿಸ್ಕೊಳ್ತಾ ಇರೋದ್ರಿಂದ ನಾವು ಏನೇ ಸಣ್ಣ ವ್ಯತ್ಯಾಸ ನಮ್ಮ ದೇಹದಲ್ಲಿ ಕಂಡು ಬಂದ್ರೂ ಹುಷಾರಾಗಿ ನಾವು ಸೀರಿಯಸ್ ಆಗಿ ಅದನ್ನು ನಾವು ಪರಿಗಣಿಸ್ಬೇಕು. ಅರ್ಥ ಆಯಿತಾ? ಸೊ ಇಮಿಡಿಯೇಟಾಗಿ ಯಾವುದೇ ಟೈಮಲ್ಲಾಗಲಿ, ಡೇ ಆಗಲಿ, ನೈಟ್ ಆಗಲಿ, ರಾತ್ರಿ ಹೊತ್ತಾಗಲಿ, ಈ ಥರ ಏನಾದರೂ ಹೆಚ್ಚು ಕಮ್ಮಿ ತೊಂದರೆ ಆಯಿತು ಅಂತ ಹೇಳಿದ್ರೆ, ಸ್ವಲ್ಪ ಚೇಂಜಸ್ ಆಯಿತು ಅಂದರೂ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗೋದು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ತುಂಬ ಅಗತ್ಯ ಇರ್ತದೆ. ಇನ್ನೊಂದು ನಾವು ವಿಂಟರಲ್ಲಿ ಹೇಳಿದಾಗೆ ಹೃದಯ ವೈಫಲ್ಯ ಅಂತ ಹೇಳ್ತೀವಿ, ಹಾರ್ಟ್ ಫೇಲ್ಯೂರ್, ಅದು ಕೂಡ ತುಂಬ ಕಾಮನ್. ನಾವು ನೋಡೋದು ಎಷ್ಟೊಂದು ಸಲ ನಮ್ಮ ಇವೆರಡೇ ತುಂಬ ಕಾಮನ್ ಆಗಿರ್ತವೆ ನಮ್ಮ ಅಡ್ಮಿಷನ್ಸ್ ವಿಂಟರ್ ಸೀಸನಲ್ಲಿ. ಹೃದಯ ವೈಫಲ್ಯತೆ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗೋದು, ನಡಿಬೇಕಾದ್ರೆ ಚೆನ್ನಾಗಿರ್ತಾರೆ, ಎಲ್ಲ ಸ್ಟೇಬಲ್ ಆಗಿರ್ತಾರೆ, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಬೇರೆ ಸೀಸನಲ್ಲಿ ಈ ಚಳಿಗಾಲದಲ್ಲಿ ಏನಾಗುತ್ತೆ, ಉಸಿರಾಟಕ್ಕೆ ತೊಂದರೆ ಜಾಸ್ತಿ ಆಗುತ್ತೆ, ನಡಿಬೇಕಾದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ರಾತ್ರಿ ಮಲಗಿದಾಗ ಕೆಲಸ ಎಲ್ಲ ಜಾಸ್ತಿ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಇಲ್ಲ ಬರೀ ಕೆಮ್ಮು ಬರ್ಬೋದು, ಮಲಗಿದಾಗ ಕೆಮ್ಮು ಬರ್ಬೋದು, ಎದ್ದು ಕೂತಾಗ ಕೆಮ್ಮು ಕಮ್ಮಿ ಆಗೋದು, ಈ ಥರ ಎಲ್ಲ ಸಿಮ್ಟಮ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ನಾವು ಈ ಚಳಿಗಾಲದಲ್ಲಿ ಯಾವುದೇ ಸಣ್ಣ ವ್ಯತ್ಯಾಸ ಕಂಡು ಬಂದ್ರೂ ಸೀರಿಯಸ್ ಆಗಿ ಪರಿಗಣಿಸೋದು ತುಂಬ ಮುಖ್ಯ. ಡಾಕ್ಟರ್, ಕಾರ್ಡಿಯಾಕ್ ಅರೆಸ್ಟ್ ಹಾಗಾದರೆ ಕಾಮನ್ ಆಗಿ ಕಂಡು ಬರೋದಿಲ್ವಾ ವಿಂಟರ್ ಸೀಸನಲ್ಲಿ? ಯಾಕಂದರೆ ಸಾಕಷ್ಟು ಜನ ವಾಕ್ ಹೋಗಿ ಬಂದು ಕೂತಿದ್ರು, ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಕಾರ್ಡಿಯಾಕ್ ಅರೆಸ್ಟ್ ಇದು ಯಾವುದೇ ಆಗಲಿ, ಕಾರ್ಡಿಯಾಕ್ ಅರೆಸ್ಟ್ ಕೂಡ ಹೃದಯ ಸ್ತಂಭನ ಅಂತ ನಾವು ಹೇಳ್ತೀವಿ, ಕಾರ್ಡಿಯಾಕ್ ಅರೆಸ್ಟ್. ಸೊ ಕಾರ್ಡಿಯಾಕ್ ಅರೆಸ್ಟ್ ಕೂಡ ತುಂಬ ಕಾಮನ್. ಎಲ್ಲ ಕಾರ್ಡಿಯಾಕ್ ಅರೆಸ್ಟ್ಗೆ ಕಾರಣ ಏನು? ಒಂದು ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವು ಸಲ ಇಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಮುಂಚೆ ಹಾರ್ಟ್ ವೀಕ್ ಆಗಿರುತ್ತೆ, ತುಂಬ ಹಾರ್ಟ್ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಹಾರ್ಟ್ ಜಾಸ್ತಿ ಕೆಲಸ ತೊಗೊಳ್ಲಿಕ್ಕಾಗೋದಿಲ್ಲ, ಬಿಕಾಸ್ ಹಾರ್ಟ್ ಆಲ್ರೆಡಿ ವೀಕ್ ಆಗಿರೋದ್ರಿಂದ. ಆದ್ದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನಿರುತ್ತೆ? ವಾಕಿಂಗ್ ಮಾಡಬೇಕಾದ್ರೆ, ಇಲ್ಲ ಸಡನ್ನಾಗಿ ತುಂಬ ಚಳಿ ಇದ್ದಾಗ, ನಾವು ಅಗತ್ಯವಾದ ನಾವು ಬಟ್ಟೆ ಯಾವುದು ಉಲ್ಲನ್ ಬಟ್ಟೆಗಳು ಹಾಕ್ದಲೇ ಇದ್ದಾಗ ಏನಾಗುತ್ತೆ, ಸಡನ್ನಾಗಿ ಕುಸಿದು ಬೀಳೋದು, ಕೊಲ್ಯಾಪ್ಸ್ ಅಂತ ಹೇಳ್ತೀವಿ. ಚೆನ್ನಾಗಿರ್ತಾರೆ, ಮಾತಾಡ್ಕೊಂಡಿರ್ತಾರೆ, ಚೆನ್ನಾಗಿರ್ತಾರೆ, ಸಡನ್ನಾಗಿ ಕುಸಿದು ಬೀಳೋದು, ಆ ಥರ ಇದು ಕಾರ್ಡಿಯಾಕ್ ಅರೆಸ್ಟ್. ಸೊ ಇದು ಕೂಡ ತುಂಬ ಕಾಮನ್. ಯಾವ ಥರ ಪ್ರಿವೆಂಟ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ. ಆದಷ್ಟು ನಮ್ಮ ಜೀವನ ಶೈಲಿನ ಬದಲಿಸ್ಕೋಬೇಕಾಗತ್ತೆ ವಿಂಟರ್ ಸೀಸನಲ್ಲಿ. ಆಮೇಲೆ ಅದೇ ಕೂಡ ಜಾಸ್ತಿ ನಾವು ಪ್ರಿಕಾಷನ್ಸ್ ಲೈಕ್ ಉಲ್ಲನ್ ಬೆಚ್ಚಗಿರೋ ಬಟ್ಟೆಯನ್ನು ಆದಷ್ಟು ಯೂಸ್ ಮಾಡೋದು, ಆಚೆ ಕಡೆ ಹೋದಾಗ ಬೆಚ್ಚಗಿರೋದು, ರೂಮ್ನಲ್ಲಿ ಹೀಟರ್ ಹಾಕ್ಕೊಳ್ಳೋದು, ಎಸ್ಪೆಷಲಿ ರಿಸ್ಕ್ ಇದ್ದವ್ರಿಗೆ ತುಂಬ ಅಗತ್ಯ. ಡಾಕ್ಟರ್, ಸಾಕಷ್ಟು ಜನ ಹೇಳ್ತಾರೆ, ಆಹಾರದ ವಿಚಾರ ಮಾತಾಡ್ತಾ ಇದ್ರೆ, ಹಾಗಾಗಿ ಈ ತುಪ್ಪ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ ಅಂತ ಹೇಳ್ತಾರೆ. ಅದು ಮಿತ್ತೋ ಏನು ಅಂತ ನೀವು ಹೇಳಬೇಕು. ತುಪ್ಪ ತಿಂದರೆ ಆಗುತ್ತೆ ಅಂತ ಹೇಳ್ತಾರೆ, ಮೀಟ್ ತಿಂದರೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಥರ ಏನು ತುಪ್ಪಕ್ಕೆ ಇದಕ್ಕೂ ಏನೂ ಇದಿಲ್ಲ. ತುಪ್ಪ ಏನಂತ ಹೇಳ್ತೀವಿ, ತುಪ್ಪ ಕಂಟೆನ್ಸ್ ಬರೀ ಒನ್ಲಿ ಫ್ಯಾಟ್ ತುಪ್ಪದಲ್ಲಿರೋದು, ಅದರಲ್ಲಿ ಬೇರೆ ಪ್ರೋಟೀನ್ ಇರೋದಿಲ್ಲ. ತುಪ್ಪದಲ್ಲಿ ತುಂಬ ವಿಟಮಿನ್ಸ್ ಕೂಡ ಇರುತ್ತೆ, ನಮ್ಮ ಅಗತ್ಯವಾಗಿ ಬೇಕಾಗಿರೋ ವಿಟಮಿನ್ಸ್ ಎಲ್ಲ ತುಪ್ಪದಲ್ಲಿ ಇರುತ್ತೆ. ನಾವು ತುಪ್ಪ ತಿನ್ನೋದು ಮಾಡ್ರೇಟ್ ಅಮೌಂಟ್ ಅಲ್ಲಿ ಏನೂ ತೊಂದರೆ ಇಲ್ಲ, ಆ್ಯಕ್ಚುಲಿ ಅದು ಒಳ್ಳೆಯದೇ. ಇಟ್ ಕಂಟೈನ್ಸ್ ಇದು. ಸೊ ತೀರಾ ಎಸ್ಪೆಷಲಿ ಇಲ್ಲ ಅಂದರೆ ಕೆಲವು ಸಲ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ರಿಸ್ಕ್ ಇದ್ದವ್ರಿಗೆ ಜಾಸ್ತಿ ತುಪ್ಪ ತಿನ್ನೋದು ಒಳ್ಳೆಯದಲ್ಲ ಅಷ್ಟೇ. ಮಾಡ್ರೇಟ್ ಅಮೌಂಟ್, ಮಿತವಾಗಿ ತಿನ್ನೋದು ಡೆಫಿನೆಟ್ಲಿ ಅಗತ್ಯ. ಆಮೇಲೆ ಒಳ್ಳೊಳ್ಳೆ ನಮಗೆ ವಿಟಮಿನ್ಸ್ ಕೂಡ ತುಪ್ಪದಿಂದ ಸಿಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಕ್ವಶನ್ ಏನು? ಮೀಟ್. ಸೊ ಮೀಟ್ ಆ್ಯಕ್ಚುಲಿ ನಾವು ಯಾವ ಥರ ನಾವು ಈ ಮೀಟನ್ನ ತಯಾರಿಸ್ತೀವಿ, ಯಾವ ಥರ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸಲ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರ್ತೀವಿ, ಅದು ಒಳ್ಳೆಯದಲ್ಲ. ಅರ್ಥ ಆಯ್ತು? ಸೊ ಯೂಶ್ವಲಿ
ಅದು ಕೂಡ ಮಾಡ್ರೇಟ್ ಇಂಟೆನ್ಸಿಟಿ ತಿನ್ಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಬಿಕಾಸ್ ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ನಾವು ಬ್ಲೂ ಝೋನ್ ಪೀಪಲ್ ಅಂತ ಹೇಳ್ತೀವಿ, ಫಿಶ್ ತಿನ್ನೋರು, ಅದನ್ನೆಲ್ಲ ಒಳ್ಳೊಳ್ಳೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ, ಅದೆಲ್ಲ ಇರುತ್ತೆ. ಅವರೆಲ್ಲ ಮೀಟ್ ತಿಂತಾರೆ, ಅವರೆಲ್ಲ ಫಿಶ್ ತಿನ್ನೋ. ಅದು ಬ್ಲೂ ಝೋನ್ ಅಂದರೆ ಏನು, ತುಂಬ ಏಜ್ ಆಗಿ 90-100 ಇಯರ್ಸ್ವರೆಗೂ ಇರೋರು, ಅದು ಫುಲ್ ಫಂಕ್ಷನಲ್ ಆಗಿರೋರು. ಕಾಯಿಲೆ ಬಿದ್ದು 90-100 ವರ್ಷದಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಯೂಶ್ವಲಿ ತುಂಬ ಆರೋಗ್ಯವಾಗಿ 90-100 ವರ್ಷವರೆಗೂ ಜೀವನ ಮಾಡೋರು ಅಲ್ವಾ. ಅವರು ಆಲ್ಮೋಸ್ಟ್ ಎಲ್ಲರೂ ಫಿಶ್ ತಿನ್ನೋದು ಇಲ್ಲ ಮೀಟ್ ತಿನ್ನೋದು ಆ ಥರ ಎಲ್ಲ ಇರುತ್ತೆ. ಬಟ್ ನಾವು ಯಾವ ರೀತಿ ನಾವು ಅದನ್ನು ತಯಾರಿಸ್ತೀವಿ, ಯಾವ ಥರ ತಿಂತೀವಿ, ಎಷ್ಟು ತಿಂತೀವಿ ಅನ್ನೋದ್ರ ಮೇಲೆ ಅದೇ ಥರ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಮಾಡ್ತಾ ಇದ್ದೀವಾ, ನಮ್ಮ ಏರ್ ಪೊಲ್ಯೂಷನ್ ಇದೆಯಾ, ನಮ್ಮ ದೈನಂದಿನ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ, ನಾವು ದಪ್ಪ ಇದ್ದೀವಾ, ಹೇಗಿದ್ದೀವಿ, ಅದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ಮೀಟ್ ತಿನ್ನೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ನಾನು. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಡಿಯೋ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ವಿರಾಮದ ನಂತರ ಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ವಿಂಟರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಕಂಡು ಬರುತ್ತೆ ಅಂತ ಮಾತನಾಡ್ತಾ ಇದ್ವಿ. ಸಾಕಷ್ಟು ಜನರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳಿರುತ್ತೆ, ಇನ್ನೂ ಕೆಲವರಿಗೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, BP ಇರುತ್ತೆ, ಶುಗರ್ ಇರುತ್ತೆ. ಅವ್ರು ಯಾವ ರೀತಿಯಾಗಿ ಹಾಗಾದರೆ ಕೇರ್ ಮಾಡಬೇಕು? ಸೊ ಅದನ್ನೇ ನಾನು ಹೇಳಿದ ಥರ, ಈ ವಿಂಟರಲ್ಲಿ, ಈ ಚಳಿಗಾಲದಲ್ಲಿ ಈ BP ಎಫೆಕ್ಟು ದೇಹದ ಮೇಲೆ ಇನ್ನು ಜಾಸ್ತಿ ಇರುತ್ತೆ. ಒಂದು ಶುಗರ್ ಕೂಡ, ನಾವು ನಮ್ಮ ಆಹಾರ ಪದ್ಧತಿ ತುಂಬ ಏರುಪೇರಾಗುತ್ತೆ ವಿಂಟರಲ್ಲಿ, ಇದರಿಂದ ಕೂಡ ನಮ್ಮ ಶುಗರ್ ಏರುಪೇರಾಗೋ ಸಾಧ್ಯತೆ ಭಾಳ ಇರುತ್ತೆ. ಸೊ ಆಮೇಲೆ ನಮ್ಮ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್ ಎಲ್ಲ ತೀವ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರದ್ರಲ್ಲಿ ನಾವು ತುಂಬ ಕಾಳಜಿ ವಹಿಸಬೇಕು. BP ಜಾಸ್ತಿ ಆಗೋದ್ರಿಂದ ರೆಗ್ಯುಲರಾಗಿ BP ಚೆಕ್ ಮಾಡ್ಕೊಳ್ಳೋದು, BP ಡೋಸ್, ಮಾತ್ರೆಯ ಡೋಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಡಾಕ್ಟರ್ ಹತ್ರ ಹೋಗಿ ತುಂಬ ಇಂಪಾರ್ಟೆಂಟ್. ಕೆಲಸಲ್ಲಿ ಏನು ಮಾಡ್ತಾರೆ, ಏನು ಈ BP ಶುಗರ್ ಜಾಸ್ತಿ ಆದಾಗ ನಮ್ಮದ್ರಲ್ಲಿ ಏನು ಸಿಮ್ಟಮ್ಸೇ ಗೊತ್ತಾಗೋದಿಲ್ಲ, ಅದೊಂಥರ ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ. ಸೊ ಆದ್ದರಿಂದ ಮನೇಲೇ ಆ್ಯಕ್ಚುಲಿ BP ಇರೋರು, ಶುಗರ್ ಇರೋರು, ಸಿಂಪಲ್ ಒಂದು ಗ್ಲೂಕೋಮೀಟರ್ ಇರುತ್ತೆ, ಶುಗರ್ ಚೆಕ್ ಮಾಡ್ಕೊಳ್ಳೋಕ್ಕೆ, ಒಂದು BP ಮಿಷಿನ್ ಇರುತ್ತೆ ಚೆಕ್ ಮಾಡ್ಕೊಳ್ಳೋಕ್ಕೆ. ಮನೇಲೇ ಚೆಕ್ ಮಾಡ್ಕೊಳ್ಳೋದು ತುಂಬ ಅಗತ್ಯ. ಅದು ಸಿಂಪಲ್ ಕೂಡ, ಒಂದು 30 ಸೆಕೆಂಡ್ಸ್, 30 ಕ್ಷಣಗಳಲ್ಲಿ ನೀವು BP ಚೆಕ್ ಮಾಡ್ಕೊಳ್ಬೋದು, 30 ಕ್ಷಣಗಳಲ್ಲಿ ನೀವು ಶುಗರ್ ಚೆಕ್ ಮಾಡ್ಕೋಬೋದು. ಆ ಥರ ಮನೇಲಿ ಮಾನಿಟರ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಗನೆ ಏನಾದರೂ ಏರುಪೇರಾಗಿರೋದನ್ನು ಏನಾದರೂ ನಾವು ಕಂಡ್ಕೋಬೋದು. ಅದು ತಕ್ಕನಾಗಿ ನಾವು ಪ್ರಿಕಾಷನ್ಸ್ನ ತೊಗೋಬೋದು. ಅದು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಮಾತ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಮಾತ್ರೆ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು, ಆ ಥರ ಎಲ್ಲ ಮಾಡ್ಕೋಬೋದು. ಇನ್ನೊಂದು, ಈ ಥರ ನಾನು ಹೇಳಿದಾಗೆ ಈ ಶ್ವಾಸಕೋಶಕ್ಕೆ ಸೋಂಕು ಕಾಮನ್, ಎಸ್ಪೆಷಲಿ ಪೊಲ್ಯೂಷನ್ ಎಫೆಕ್ಟ್ ಇರುತ್ತೆ, ಆಮೇಲೆ ಇನ್ಫೆಕ್ಷನ್ ತುಂಬ ಜಾಸ್ತಿ ಇರುತ್ತೆ, ವೈರಲ್ ಇನ್ಫೆಕ್ಷನ್ ಆಗಲಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ. ಯೂಶ್ವಲಿ ಮುಂಚೆ ಹೃದಯ ಸಂಬಂಧಿ ತೊಂದರೆ ಇದ್ದವ್ರಿಗೆ ನಾವು ವ್ಯಾಕ್ಸಿನೇಷನ್, ರೆಗ್ಯುಲರಾಗಿ ವ್ಯಾಕ್ಸಿನೇಷನ್ನ ನಾವು ಸಜೆಸ್ಟ್ ಮಾಡ್ತೇವೆ. ಐದರ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಮತ್ತು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇದನ್ನು ಹೆಚ್ಚಿನ ಭಾಗ, ಈ 2 ವ್ಯಾಕ್ಸಿನ್ ನಾವು ಸಜೆಸ್ಟ್ ಮಾಡ್ತೇವೆ. ಇದರಿಂದ ಹೃದಯ ಸಂಬಂಧಿ ಸೋಂಕು ಈ ಶ್ವಾಸಕೋಶ ಸಂಬಂಧಿ ಸೋಂಕು ಏನಿರುತ್ತೆ ಅದನ್ನು ಹೆಚ್ಚಿನ ಭಾಗ ತಡೆಗಟ್ಬೋದು. ಇದು ಇನ್ಫೆಕ್ಷನ್ ತಡೆಗಟ್ಟೋದ್ರಿಂದ ಹಾರ್ಟ್ ಮೇಲೂ ಕೂಡ ಒತ್ತಡ ಆಗೋದನ್ನು ನಾವು ತಡೆಗಟ್ಬೋದು. ಇದೊಂದು ಪಾಯಿಂಟು. ಇನ್ನೊಂದು ಏನಂದರೆ, ಇವಾಗ ಈ ಚಳಿಗಾಲದಲ್ಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ. ಸೊ ತುಂಬ ರಿಸ್ಕ್ ಫ್ಯಾಕ್ಟರ್ ಇರೋರು, ಆಲ್ರೆಡಿ ಮುಂಚೆ ಹೃದಯ ಸಂಬಂಧಿ ತೊಂದರೆ ಇರೋರು, ತುಂಬ ಜನನಿಬಿಡ ಪ್ರದೇಶಕ್ಕೆ ಹೋಗೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಏಕೆಂದರೆ ಕೆಲವ್ರಿಗೆ ಇನ್ಫೆಕ್ಷನ್ ಇರುತ್ತೆ, ಆ ಇನ್ಫೆಕ್ಷನ್ನಿಂದ ಇವರಿಗೆ ತಗುಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಪೊಲ್ಯೂಷನ್ ಇರೋದ್ರಿಂದ ಜಾಸ್ತಿ ಲಂಗಿನ ಸೋಂಕು ಜಾಸ್ತಿ ತಗುಲೋ ಚಾನ್ಸಸ್ ಇರುತ್ತೆ. ಇದರಿಂದ ಇದಷ್ಟು ಜನನಿಬಿಡ ಪ್ರವೇಶ ಮತ್ತು ಇಲ್ಲ ಪೊಲ್ಯೂಟೆಡ್ ಪ್ಲೇಸಸ್ ತುಂಬ ಇರೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು. ಮಾಸ್ಕ್ ಹಾಕೊಳ್ಳೋದ್ರಿಂದ ಇನ್ಫೆಕ್ಷನ್ ನಾವು ತಡೆಗಟ್ಬೋದು. ಪದೇ ಪದೇ ಕ್ಲೀನಾಗಿ ಪ್ರತಿಯೊಂದು ಪ್ರತಿ ಸಲಿನೂ ಜಾಸ್ತಿ ಕೈ ತೊಳೆದು ಊಟ ಮಾಡೋದರಿಂದ ತುಂಬ ಇನ್ಫೆಕ್ಷನ್ನ ತಡೆಗಟ್ಬೋದು. ಇದೆಲ್ಲ ನಾವು ಪರಿಗಣಿಸಿ ಇದೆಲ್ಲ ನಾವು ತಗೊಂಡಾಗ ನಾವು ಹೆಚ್ಚಿನ ಭಾಗ
ನಾವು ವಿಂಟರಲ್ಲಿ ಹೃದಯ ಸಂಬಂಧಿ ತೊಂದರೆಗಳನ್ನು ತಡೆಗಟ್ಟೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಖಂಡಿತ ಡಾಕ್ಟರ್, ಕೊರೋನಾ ನಮಗೆ ಸಾಕಷ್ಟು ಪಾಠ ಕಲಿಸಿದೆ, ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸಾಕಷ್ಟು ಸೇಮ್ ನಾವು ಅದೇ ಥರನೇ ನಾವು ಮಾಡಬೇಕು. ಇವಾಗ ಕರೋನಾ ಟೈಮಲ್ಲೇ ನೋಡಿ ಎಷ್ಟು ಸಲ ಹಾರ್ಟ್ ಅಟ್ಯಾಕ್ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಹೃದಯ ಹಾರ್ಟ್ ಫೇಲ್ಯೂರ್ ಆಗಿ ತೀರ್ಕೊಂಡ್ರು. ಸೊ ಇವೆಲ್ಲ ಎಲ್ಲ ಟೈಮಲ್ಲೂ ಅಪ್ಲೈ ಆಗುತ್ತೆ. ಸೊ ಅದರಿಂದ ಕೊರೋನಾದಿಂದ ನಾವು ಜಾಸ್ತಿ ಎಚ್ಚೆತ್ಕೊಂಡಿದ್ದೇವೆ ಈ ಥರ ಮಾಡಬೇಕು. ಬಟ್ ಅದೇ ನಾವು ಒಂದು ಲೈಫ್ನ ಒಂದು ಅಂಗವಾಗಿ ನಾವು ಮಾಡ್ಕೋಬೇಕು ಇದನ್ನು. ಲೈಕ್ ಏನು ಊಟ ತಿಂಡಿ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ, ಅದೇ ಥರ ನಾವು ಇದು ಪ್ರಿಕಾಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ನಾವು ಹೆಚ್ಚಿನ ಭಾಗ ಇದೆಲ್ಲ ಲೈಫ್ ಸ್ಟೈಲ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಇದೆಲ್ಲ ತುಂಬ. ಅದಕ್ಕೋಸ್ಕರನೇ ನಾವು 20 ವರ್ಷದಿಂದ ಆದಮೇಲೆ ಯಾರೂ ಹಾರ್ಟ್ ಅಟ್ಯಾಕಿಗೆ ಇಮ್ಯೂನ್ ಇಲ್ಲ, ಎಲ್ಲರಿಗೂ ರಿಸ್ಕ್ ಇರುತ್ತೆ. ನಾವು ಭಾಳ ಕಾಮನ್ನಾಗಿ ನೋಡ್ತೀವಿ 20 ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ಬರೋದು ತುಂಬ ಕಾಮನ್ನಾಗಿ ಕಾಣ್ತಾ ಇದೆ. ಇದೆಲ್ಲ ಲೈಫ್ ಸ್ಟೈಲ್ ಇಶ್ಯೂಸ್ ಇರೋದ್ರಿಂದ ಲೈಫ್ ಸ್ಟೈಲ್ನಲ್ಲೇ ಬದಲಾವಣೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ನ ತಪ್ಪಿಸ್ಬೋದು. ಡಾಕ್ಟರ್, ರೆಗ್ಯುಲರ್ ಚೆಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಅದು ತುಂಬ ಕಾಮನ್ ಕ್ವಶನ್, ಬಟ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಆಯಿತಾ. ರೆಗ್ಯುಲರ್ ಚೆಕಪ್ ಯಾರು ಮಾಡಿಸ್ಬೇಕು, ಏನಕ್ಕೆ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅಲ್ವಾ? ಸೊ ರೆಗ್ಯುಲರ್ ಚೆಕಪ್ ಯೂಶ್ವಲಿ ನಾವೇನು ಹೇಳ್ತೀವಿ 35 ಇಯರ್ಸ್ ಆದಮೇಲೆ ನಾವು ಅಟ್ಲೀಸ್ಟ್ ಒಂದು 3 ರಿಂದ 4 ವರ್ಷಕ್ಕೊಂದು ಸಲ ಅಟ್ಲೀಸ್ಟ್ ಮಾಡಿಸೋದು ಒಳ್ಳೆಯದು. ಎಸ್ಪೆಷಲಿ ಏನಾದರೂ BP, ಶುಗರ್ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಹಾರ್ಟಿಂದ ತೊಂದರೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದರೆ ಅವರು ಇನ್ನೂ ಫ್ರೀಕ್ವೆಂಟಾಗಿ ಮಾಡಿಸೋದು ಒಳ್ಳೆಯದು. ಸೊ ಏನೇನು ಮಾಡಿಸ್ಬೇಕು, ಸಿಂಪಲ್ಲಾಗಿ, ತುಂಬ ಎಕ್ಸಾಟಿಕ್ಕಾಗಿ ಏನು ಹೇಳ್ತೀವಿ, ತುಂಬ ಡೀಟೇಲಾಗಿ ಚೆಕಪ್ ಮಾಡಿಸೋದು ಏನು ಅಗತ್ಯ ಇರೋದಿಲ್ಲ. ಬೇಸಿಕಲಿ BP, ಶುಗರ್ ಚೆಕ್ ಮಾಡಿಸ್ಕೋಬೇಕು, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು. ದೆನ್ ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ, ಅದು ಲೈಫ್ ಸ್ಟೈಲ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್, ಅದ್ರ ಬಗ್ಗೆ ನೀವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾರೆ ಈ ಥರ ಲೈಫ್ ಸ್ಟೈಲ್ ಚೆಕಪ್ ಮಾಡಿದಾಗ. ಸೊ ಅದನ್ನು ತುಂಬ ಅಗತ್ಯ ಇರುತ್ತೆ. ಸೊ ಯಾರ್ಯಾರು ಮಾಡಿಸ್ಕೋಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ. ಎಸ್ಪೆಷಲಿ 35 ವರ್ಷ ಆದಮೇಲೆ ರಿಸ್ಕ್ ಫ್ಯಾಕ್ಟರ್ ಇರೋರು, ವಯಸ್ಸಾಗಿರೋರು, ಆಲ್ರೆಡಿ ಮುಂಚೆ ಹಾರ್ಟ್ ತೊಂದರೆ ಇರೋರು, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಅದಿರೋರು, ಇದೆಲ್ಲ ಅವರು ರೆಗ್ಯುಲರಾಗಿ ಲೈಫ್ ಸ್ಟೈಲ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. 60 ವರ್ಷ ಆದಮೇಲೆ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಮಾಡಿಸೋದು ತುಂಬ ಅಗತ್ಯ ಇರುತ್ತೆ. 35-40 ವರ್ಷ ಆದಮೇಲೆ 2 ರಿಂದ 3-4 ವರ್ಷಕ್ಕೊಂದು ಸಲ ಮಾಡಿಸೋದು, ಇಲ್ಲ ಡಿಪೆಂಡ್ಸ್ ಆನ್ ಪ್ರೀವಿಯಸ್ ಚೆಕಪ್ ರಿಸಲ್ಟ್ಸ್. ಅದರಲ್ಲೆಲ್ಲ ಚೆನ್ನಾಗಿತ್ತು ಅಂದರೆ 3-4 ವರ್ಷಕ್ಕೊಂದು ಸಲ ಮಾಡಿಸೋದು ಅಗತ್ಯ. ಓಕೆ ಡಾಕ್ಟರ್, ಚಳಿಗಾಲದಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಯಾವೆಲ್ಲ ಬರುತ್ತೆ, ಚಳಿಗಾಲದಲ್ಲಿ ನಮ್ಮ ಹೃದಯದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.